ಗೈಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಟೈಮು 4:45 ಹಂಗಾಗಿದೆ. ನನಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಬಾಯ್ಸ್ ಹೇಳಿದ್ದಕ್ಕೆ ಮಣಿ ದಮ್ ಬಿರಿಯಾನಿಗೆ ಹೊಟ್ಟಿದ್ದೀವಿ. ನೈಸ್. ಟೈಮಿಂಗ್ ಸರಿಯಾಗುತ್ತೋ ಇಲ್ಲ ನೋಡೋಣ. ಹೋಗಿ ಭಾಳ ದಿವಸ ಆಗಿದೆ. ಹೋಗಿದ್ದೀನಿ ಮಣಿ ದಮ್ ಬಿರಿಯಾನಿಗೆ ಒಂದು 2-3 ಸತಿ. ಈಗ ಇನ್ನೊಂದ್ಸತಿ ವಿಸಿಟ್ ಕೊಡೋಣ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಿದು ಕಲರ್ ಡಿಸ್ಪ್ಲೇ ಅಂತ ನೋಡ್ಬಿಡಿ. ಇದು ನನ್ನ ಗಾಡಿ ಅಲ್ಲ, ನನ್ನ ಫ್ರೆಂಡ್ ಗಾಡಿ. ಅವನು ರೀಸೆಂಟಾಗಿ ತಗೊಂಡ ಒಂದು 10-20 ಡೇಸ್ ಬ್ಯಾಕು. ಈ ಗಾಡಿ ನೋಡಿದಾಗೆಲ್ಲ ಒಂಥರ ಹೊಟ್ಟೆ ಉರಿಯುತ್ತೆ ಮರಿ. ಇದು ಡ್ಯೂಕ್ 250. ನಾನು ತಗೊಂಡಾಗ 3.08 ಬಿದ್ದಿತ್ತು. ಆಗ LED ಸೈಡಿಗೆ ಲೈಟ್ಸ್ ಕೊಟ್ಟಿರಲಿಲ್ಲ, TFT ಡಿಸ್ಪ್ಲೇ ಕೊಟ್ಟಿರಲಿಲ್ಲ, ಏನೂ ಇಲ್ಲ. ಅಂದರೂ 3.08 ಕೊಟ್ಟಿದೆ. ಈಗ ನೋಡಿದ್ರೆ TFT ಡಿಸ್ಪ್ಲೇ ಪ್ಲಸ್ ಸೈಡಿಗೆ LED ಎಲ್ಲ ಕೊಟ್ಟವನೆ. ಕೇಳಿದ್ರೆ ಆನ್ ರೋಡು 2.87 ಏನೋ ಇದೆ. ಅಷ್ಟಕ್ಕೆ ಸಿಗ್ತಿದೆ ಎಲ್ಲರಿಗೂ. ನೋಡಿ, ನಮ್ಮ ಮನೆ ಬರೋಕೆ ಇಟ್ಟರೆ ಹಿಂಗಾಗುತ್ತೆ. ನನಗೆ LED ಲೈಟ್ಸ್ ಬೇಜಾರಿಲ್ಲ, ಬಟ್ ಈ ಡಿಸ್ಪ್ಲೇ ಮಾತ್ರ ಭಾಳ ಬೇಜಾರಾಗುತ್ತೆ, ರಿಗ್ರೆಟ್ ಆಗುತ್ತೆ. ಒಂಚೂರು ಇನ್ಫಾರ್ಮ್ ಮಾಡಿಲ್ಲ ಅವರು, KTM ಅವರು. ಇಲ್ಲ, ಈ ಥರ ಮಾಡಲ್ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಿದ್ದೀವಿ, ಪ್ರೈಸ್ ಡ್ರಾಪ್ ಆಗುತ್ತೆ ಅಂತ. ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸ್ಪ್ಲೇಕಿನ್ನ ಈ ಥರ ಒಂದು TFT ಕಲರ್ ಡಿಸ್ಪ್ಲೇ ಕೊಡ್ತೀನಿ ಅಂತ ಒಂದು ಮಾತು ಹೇಳಿದ್ರು ಕಾಯ್ತಿದ್ದೆ. ಕಾಯ್ದು ಅಂದ್ರೆ ತುಂಬಾ ಕಷ್ಟನಪ್ಪ. ಕಾಯ್ದೆ ಯಾವುದು ಸಿಗಲ್ಲ, ಏನು ಮಾಡಂಗಿಲ್ಲ, ಹಣೆ ಬರ. ಇನ್ನು ಫಸ್ಟ್ ಸರ್ವಿಸ್ ಆಗಿಲ್ಲ ಹುಡ್ಗೊಂದು, ಜೋರಾಗಿ ಓಡ್ಸಂಗಿಲ್ಲ. ಇಲ್ಲ ಅಂದ್ರೆ ಏರಿಯಾ ಎಷ್ಟೊತ್ತಿಗೆ ಒಂಚೂರು ಇದ್ರದ್ದು ಥ್ರೋಟಲ್ ಚೆಕ್ ಮಾಡ್ಬೋದಿತ್ತು ಹೆಂಗಿದೆ ಏನು ಅಂತ. ಅಂದ್ರು ಏನ್ ಗಾಡಿ ಮಾಡೋಂದ್ರು, ಗನ್ನು ಹೆಂಗ್ ಬೇಕಂಗ್ ತಿರುಗ್ಸು, ಹೆಂಗ್ ಬೇಕಂಗ್ ಮಲಗ್ಸು, ಥ್ರೋಟಲ್ ಕೊಟ್ಟಂಗೆಲ್ಲ ನುಗ್ತಿರುತ್ತೆ. ಎಷ್ಟೊತ್ತಾದ್ರೂ ಟ್ರಾಫಿಕ್ ಇರುತ್ತೆ ಮಾರ್ಯ. ಏನ್ ಮಾಡೋದು? ಬೆಂಗಳೂರು ಲೈಫ್ ಅಂತೂ ಬಹಳ ಹದಗೆಟ್ಟು ಹೋಗ್ಬಿಟ್ಟಿದೆ. ಬೆಳಗ್ಗೆ 4 ಆಗ್ಲಿ, ಮಧ್ಯಾಹ್ನ 4 ಆಗ್ಲಿ, ನಥಿಂಗ್ ಬಟ್ ಸಂಜೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಜನಸಂಖ್ಯೆ ಕೌಂಟ್ ಹಾಕ್ಬಿಟ್ರೆ ಬೆಂಗಳೂರಲ್ಲಿ ಅರ್ಧ ಸಿಕ್ಬಿಡ್ತಾರೆ. ಏನಂತೀರಾ? ನಮ್ ಜೊತೆ ಇನ್ನೊಬ್ಬ ಇದ್ದ 400cc ಇಟ್ಕೊಂಡವನು, ಕಾಣಿಸ್ತಾನೆ ಇಲ್ಲ ಹುಡುಗ. ಟ್ರಾಫಿಕ್ 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 ಐ ಅವಾಯ್ಡ್, ಬಟ್ ಟ್ರಾಫಿಕ್ ಲೈಕ್ಸ್ ಮೀ. ಖಂಡಿತ ಕಡೆ ಎಲ್ಲ ಸಿಗಾಕೊಂಡ್ಬಿಡುತ್ತೆ ಟ್ರಾಫಿಕ್ ಅಲ್ಲಿ. ಏನು ಮಾಡೋಕ್ಕಾಗಲ್ಲ. ನನ್ನ ಮೇಲೆ ಲವ್ ಜಾಸ್ತಿ. ಗೈಸ್, ಬೆಂಗಳೂರು ಸುತ್ತಮುತ್ತ ಯಾವ್ದಾದ್ರು ಹಿಡನ್ ಜೆಮ್ ಪ್ಲೇಸಸ್ ಇದ್ರೆ ಹೇಳಿ ಗೈಸ್. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಜೆಮ್, JEM, ಜೆಮ್ ಪ್ಲೇಸಸ್. ಜಾಸ್ತಿ ಜನಕ್ಕೆ ಗೊತ್ತಿರಬಾರ್ದು, ಜಾಸ್ತಿ ಯಾರು ಓಡಾಡಬಾರ್ದು, ಆ ಥರ ಚೆನ್ನಾಗಿರೋ ಪ್ಲೇಸಸ್ ಇದ್ರೆ ಸಜೆಸ್ಟ್ ಮಾಡಿ. ಹೋಗೋಣ, ನೋಡ್ಕೊಂಬರೋಣ, ಮಜಾ ಮಾಡೋಣ. ನನಗೂ ಹೋಗಿರೋ ಜಾಗಕ್ಕೆ ಹೋಗಿ ಸಾಕಾಗೋಗ್ಬಿಟ್ಟೈತೆ. ಅದೇ ನಂದಿ ಹಿಲ್ಸ್ ಅಂತೆ. ನಾನು ತಪ್ಪೇನು ಮಾಡಿದೆ ಅಂದರೆ, ಈ ಥರ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದು. ಅದೇ ನನ್ನ ತಪ್ಪು. ಮತ್ತೆ ಆ ಪ್ಲೇಸಿಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಈಗ ಮೈಂಡಲ್ಲಿ ಬರೀ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋದು ಒಂದೇ ಇದೆ, ಬಿಟ್ಟರೆ ಇನ್ನೇನು ಇಲ್ಲ. ಹೋಗಿರೋ ಪ್ಲೇಸ್ಗೆ ಆಮೇಲೆ ಹೋಗ್ಬೋದು, ಹೊಸ ಪ್ಲೇಸ್ ನೋಡುವಲ್ಲ, ಸ್ವಂತ ಮೈಂಡು ಬೈತಾ ಇರುತ್ತೆ ಅವಾಗ ಅವಾಗ. ಇಲ್ಲ ಅವ್ನು ನೋಡ್ರಿ 400cc ಅವನು ರಾಸ್ಕಲ್. ನಿಮಗೊಂದು ವಿಚಾರ ಗೊತ್ತಾ? ನಾನು KTM ತಗೊಳಕ್ಕೆ ಹೋಗಿ ಮೈಂಡಲ್ಲೇ ಇರಲಿಲ್ಲ. KTM ತಗೊಳೋದು ಮೈಂಡಲ್ಲೇ ಇರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು R15. ಹೆವಿ ಅಂದರೆ ಹೆವಿ ಇಷ್ಟಪಟ್ಟಿದ್ದ ಗಾಡಿ ಅದು. ಮನೆಯಲ್ಲಿ ಇಲ್ಲ, R15 ಯಾರು ಕೂರಕ್ಕಾಗಲ್ಲ, ನಿಮ್ಮ ಅಮ್ಮಂಗೆಲ್ಲ ಕೂರ್ಸಕ್ಕಾಗಲ್ಲ ಅಂತ ಹೆವಿ ರೋದನೆ ಇಟ್ಬಿಟ್ರು. ಹೆವಿ ಅಂದರೆ ಹೆವಿ. R15 ನಾನು SLC ಮುಗ್ದಾಗಿಂದ ಕೇಳ್ತಾ ಇದ್ದೆ. ಆ ಗಾಡಿ ಆದ್ರೆ ನೀನು ಗಾಡಿನೇ ಕೊಡ್ಸಲ್ಲ ಅಂತ ಕೂತ್ಕೊಂಡ್ಬಿಟ್ರು ಮನೇಲಿ. ಫೈನಲಿ ಮಾಡೋದ್ನಾ? ವೆರಿ ಗುಡ್. ನಾನು ಅಲ್ಲಿಗೆ ಲಾಸ್ಟ್ ಅನ್ಕೊಂಡಿದ್ದೆ. ಸಿಗ್ನಲ್ ಜಂಪ್ ಮಾಡ್ಬಿಟ್ಟು ಸ್ಲೋ ಮಾಡ್ತಿದ್ದೆ.
ನಿನ್ ನಂಬರ್ ಕೊಟ್ಟಿಲ್ವಾ? ಬಿಡೋ, ನಿಮ್ಮ ಅಪ್ಪ ಫೋನ್ ಮಾಡುತ್ತೆ. ಶೆಟ್, ಸಿಗ್ನಲ್ ಜಂಪ್ ಮಾಡ್ಬಿಟ್ಟೆ. ಅದು ಎಷ್ಟು ಅಸಹ್ಯವಾಗಿ ಮಾಡಿದೆ ಅಂದ್ರೆ, ನಾನು ಇಲ್ಲ ಮುಂದೆ ಹೋಗಿ ನಿಲ್ಲಿಸ್ಕೋಬಹುದು ಅನ್ಕೊಂಡೆ. ಸೊ ಮಾಡೋದ್ ಮಾಡ್ತೀನಿ, ಜಂಪ್ ಒಂಚೂರು ಸ್ಟೈಲಿಶ್ ಆಗಿ ಮಾಡ್ಬೋದಿತ್ತು. ಸ್ಲೋ ಮಾಡಿ ಆಮೇಲೆ ಜಂಪ್ ಮಾಡಿದ್ದೀನಿ. ಸೊ ನನಗೆ ಅಜೀಬ್ ಆಗ್ತಿದೆ. ಅದು ಅದು ಸಿಗ್ನಲ್ ಜಂಪ್ ಆಗಿರೋದು ನನ್ ಮಿಸ್ಟೇಕ್ ಅಲ್ಲ ಗೈಸ್. ನಿಮ್ ಜೊತೆ ಮಾತಾಡ್ತಾ ಇದ್ನಲ್ಲ, ಸೊ ಮರ್ತಿ ಹಂಗೆ ಬಂದ್ಬಿಟ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಈ 400 ಗಾಡಿ ಮುಂದೆ ಹೋಗ್ತಿದ್ದೆ ನೋಡಿ, KMRG ಕುಟುಂಬದವ್ರದ್ದು. ಸೌಂಡ್ ಬಿಟ್ರೆ ಏನೂ ಇಲ್ಲ, ಸೌಂಡ್ ಮಾತ್ರ ಜಾಸ್ತಿ ಕೊಟ್ಟವ್ನು. ಲುಕ್ ಅಂತೂ ಹಾಳು ಅಧ್ವಾನ ಮಾಡಿ ಇಟ್ಬಿಟ್ಟವನು. 200 ಎಷ್ಟು ಸೆಕ್ಸಿಯಾಗಿ ಕಾಣಿಸುತ್ತೆ ನೋಡಿ ಹೆಂಗಿದೆ ಗಾಡಿ. ಮುಂದೆಯಿಂದ ನೋಡಿದ್ರೆ ವಯಸ್ಸಾಗಿರೋರು ಓಡಿಸೋ ತರ ಇದೆ, ಹಿಂದೆಯಿಂದ ನೋಡ್ಸಿದ್ರೆ ಯೂತ್ಸ್ ಓಡಿಸೋ ತರ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಪ್ಪ, ನಮ್ KMRG ಕುಟುಂಬದವರಿಗೆ ತಗೊಂಡು ರಿಗ್ರೆಟ್ ಆಗ್ತಿದೆ. ಹೇಳಿದ್ರೆ ಅಜೀಬ್ ಆಗುತ್ತೆ ಅಂತ ಇದುವರೆಗೂ ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಇಲ್ಲ ಮಾಮ್, ಚೆನ್ನಾಗಿದೆ ಗಾಡಿ ಅಂತ ಹೇಳಿದ್ದಾರೆ. ನಾವು ಅನ್ಕೊಂಡು ಸುಮ್ಮನೆ ಇದೀವಿ, ಯಾಕೆ ಅವರಿಗೆ ಮನ್ಸಿಗೆ ಬೇಜಾರು ಮಾಡ್ಸೋಣ ಅಂತ. ಬರ್ತಾ ಅದ್ರ ರಿವ್ಯೂ ಕೊಡ್ತೀನಿ. ಇದ್ರದ್ದು ರಿವ್ಯೂ ಕೊಡೋದೇ ಬೇಡ, ಎಲ್ಲರಿಗೂ ಗೊತ್ತು. ಇದು ಚಿನ್ನ, ಇದು ಆಲ್ಮೋಸ್ಟ್ 1.25 ವರ್ಷ ಆಯ್ತು ಡೂಪ್ ಬಿಟ್ಟು ಓಡಿಸ್ತಾ. ಈಗ ರಿವ್ಯೂ ಕೊಡು ಅಂದ್ರೆ ಮೆಟ್ನಾಗ ಹೊಡಿತಾರಲ್ಲ. ಗೊತ್ತಿರೋ ಮ್ಯಾಟ್ರನ್ನ ಏನ್ ಹೇಳ್ತಾ ಸುಮ್ಮನೆ ಹೋಗಲಿ ಅಂತ. ರೂಟ್ ಪಾಠ ಎಲ್ಲ ಗೊತ್ತಿಲ್ಲ. ಏಯ್ ಗಾಯ್, ಯು ಕಮ್ ಡಾ. ಲೊಕೇಶನ್ ಗೊತ್ತಿಲ್ಲ, ನೀನ್ ಮುಂದೆ ಹೋಗು. ರೂಟ್ ಗೊತ್ತಿಲ್ಲ. ಇಷ್ಟೊತ್ತಿಗೆ ಒಂದು ಟೋಲ್ ಸಿಗ್ಬೇಕಿತ್ತಲ್ಲ. ಮೈ ಪ್ರಿಡಿಕ್ಷನ್ ಈಸ್ ರೈಟ್. ಈ ರೇಂಜಿಗಲ್ಲ. ಓನರ್ ಬಾಯ್ ಬಿಡ್ಕತಿರ್ತಾನೆ, ಸರಿ ಓಡಿಸ್ತಿಲ್ಲ ಒಂದ್ ಗಾಡಿ ಅಂತ ಓನರ್ ಬಾಯ್ ಬಿಡ್ಕತಿರ್ತಾನೆ. ಓ ಗಾಯ್ಸ್, ಡೆಸ್ಟಿನೇಷನ್ ಬಂದ್ಬಿಟ್ರು ಎಷ್ಟು ಬೇಗ. ಆದ್ರೆ ಕಾರು ನೋಡಿದ್ರೆ ಒಂಚೂರು ಗಾಬರಿ ಆಗ್ತಿದೆ, ಜಾಸ್ತಿ ವೆಹಿಕಲ್ಸ್ ಇದಾವೆ. ಇವನೆಲ್ಲ ತುರುಕ್ತವನ್ ಗಾಡಿನ. ಜಾಗ ಇದೆಯಾ? ಜನ ಸಾಗರ. ಓ ಎಬ್ಬಲಿ ನಾನು ಅಣ್ಣ ನೋಡ್ರಿ, ಸಿಗರೇಟ್ ಎಲ್ಲ ಹಚ್ಕೊಂಡು ಬಲ್ನಮ್ಮ ಕಣಲೇ ನೀನು. ಇಲ್ಲ ಗೈಸ್, ಮೊನ್ನೆ ಬಂದಿದ್ದೆ ಗೈಸ್. ಮೊನ್ನೆ ಅಂದ್ರೆ ಒಂದ್ ಸ್ವಲ್ಪ ದಿನಗಳ ಹಿಂದೆ. ಆಗಿಷ್ಟು ರಶ್ ಇರ್ಲಿಲ್ಲ. ಪಳ್ಳು ಸ್ಪೈಕ್ ಆಗ್ಬಿಟ್ಟಿದೆ. ಅಂದ್ರ ಹ್ಯಾಂಡ್ಸಮ್ ಹಂಗ್ ತರ ಇದ್ಯಾ ತೆಗಿಯೋ. ಅಯ್ಯ, ಯಾಕೋ ಹಾಕುತ್ತೀಯ? ಹ್ಯಾಂಡ್ಸಮ್ ಇದ್ಯಾ ಕಣೋ. ಓಹೋ, ದೇವ್ರ ದರ್ಶನಕ್ಕೂ ಇಷ್ಟೊಂದು ಕ್ಯೂ ಇರುತ್ತವಲ್ಲಪ್ಪ. ಇಲ್ಲಿ ತಿರ್ಗಿ ಕಡೆ ತಿರ್ಗೋ. ಎಲ್ಲಾರ ಕೈಲೂ ಛೀ ಥೂ ಅಂತ ಉಗಿಸ್ಕಂತ. ಇವನ್ ಪ್ರವೀಣ್ ಅಂತ, ನಮ್ KMRG ಕುಟುಂಬದ ಹೆಡ್, ಸೂರ್ಯವಂಶದ ಕುಡಿ. ತಿರ್ಗೋ ಇನ್ನೊಂದ್ಸತಿ. ತಿರ್ಗೋ ಇರ್ಲಿಲ್ಲ. ಇವನು ಶೃಂಗೇರಿ ಡಾನ್. ತಿರ್ಗೋ ಶೃಂಗೇರಿ. ಶೃಂಗೇರಿ ಗೈಸ್, ನಮ್ ಬಿರಿಯಾನಿ ರೆಡಿ ಆಗಿದೆ. ಆದ್ರೆ ನಮ್ ಮನೆ ಬರ ನೋಡಿ ಎಷ್ಟು ಕೆಟ್ಟೋಗಿದೆ. ಕಬಾಬೇ ಸಿಗ್ಲಿಲ್ಲ. ಕಬಾಬ್ ಖಾಲಿ ಅಂದ್ಬಿಟ್ಟು ಬರೇ ಬಿರಿಯಾನಿ ತಿನ್ಕೊಂಡು ಹೋಗ್ಬೇಕಷ್ಟೇ. ಶಿಟ್ ಮ್ಯಾನ್. ಕಾಲಿಗೆ ಬಂದಿದ್ ಪಂಚಾಮೃತ, ಬನ್ನಿ ತಿನ್ಕೊಂಡು ಹೋಗೋಣ. ಟೇಸ್ಟ್ ಮಾತ್ರ ಟಾಪ್ ನಾಚು. ಆದ್ರೆ ನಮ್ಮ ಮನೆ ಬರೋಕ್ಕೆ ಕಬಾಬ್ ಸಿಗ್ಲಿಲ್ಲ ಇವತ್ತು. ಅನ್ನಕ್ಕೆ ಸಾರಿ ಇಲ್ದಲೆ ಬರೇ ಅನ್ನ ತಿನ್ನಂಗ ಆಗ್ಬಿಡ್ತು. ಕಬಾಬ್ ಇಲ್ದಲ್ಲಿ ಸೇರ್ತಾನೆ ಇಲ್ಲ. ಹೋದ್ ಸತಿನೂ ವೀಕೆಂಡ್ ಅಲ್ಲೇ ಬಂದಿದ್ವಿ, ಬಟ್ ಇತ್ತು. ಈ ಸತಿ ಬೇಗ ಖಾಲಿ ಆಗ್ಬಿಟ್ಟಿದೆ. ಬಹಳ ರಿಗ್ರೆಟ್ ಆಗ್ತಿದೆ. ನೋಡಿ ಗೈಸ್, KMRG ಕುಟುಂಬದವ್ರದ್ದು 400cc ಅದೇ ತಾನೇ ಬರ್ತಾ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತೀನಿ ಅಂತ ಓಡಿಸಿದ್ದೀನಿ. ಇದು 2-3 ಸತಿ. ಅವ್ರು ನಮ್ಮ KMRG ಕುಟುಂಬದವ್ರು ಪ್ರವೀಣ್ ಅವರು ಊರಿಗೆ ಹೋಗ್ತಾರೆ, ಇಲ್ಲಿಂದ ಬಸ್ಸಿಗೆ ಹೋಗ್ತಾರೆ.
ಸೊ ಈ ಗಾಡಿ ತಗೊಂಡು ನಾವು ವಾಪಸ್ ಪಿ ಜಿಗೆ ಹೋಗೋದು. ಸೊ ಗೈಸ್ ಪ್ರವೀಣ್ ಡ್ರಾಪ್ ಮಾಡಾಯ್ತು, ನೋಡ್ರಿ ಪಿ ಜಿಗೆ ಹೋಗೋಣ. ಗಾಡಿ ಯಾಕೋ ಸ್ವಲ್ಪ ಕಂಡೀಷನ್ ಅಲ್ಲಿ ಇಲ್ಲ, ಅಲ್ಲಾಡುತ್ತೆ. ಅಲೈನ್ಮೆಂಟು ಸ್ವಲ್ಪ ರಾಂಗ್ ಇದೆ. ಸ್ಪೀಡಲ್ಲಿ ಹೋದ್ರೆ ಹೆವಿ ವಾಪಲ್ ಆಗ್ತಿದೆ ಹಿಂದೆಗಡೆ ಟೈರ್. ಹೌದು, ನಾನು ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅನ್ಕಂಡೆ, ಹಿಂಗ್ ಓಡಿಸಿದ್ರೆ ಪಕ್ಕ ಫೋಟೋ ಫ್ರೇಮ್. ನೋಡಿ ಗೈಸ್, ಇದರಿಂದ ನೀವು ಕಲ್ತ್ಕೋಬಹುದು. ಹೊಸ ಗಾಡಿ ಯಾರಾದ್ರೂ ತಗೋಬೇಕು ಅಂತ ಇದ್ರೆ ಒಂಚೂರು ಹೊಸ ಮಾಡ್ಲಿ ಯಾವ್ದಾದ್ರು ಬಿಟ್ಟಿದ ತಕ್ಷಣ ತಗೊಳಕ್ ಹೋಗ್ಬೇಡಿ, ಒಂಚೂರು ಕಾಯಿರಿ, 1-2 ವರ್ಷ ಹೋಗ್ಲಿ. ಹೊಸ ಗಾಡಿ ಬಿಟ್ರು ಕಮ್ಮಿ ಪ್ರೈಸಿಗೆ ಬಿಟ್ರು ಅಂತ ತಗೋಬೇಡಿ, ಅದ್ರಲ್ಲೂ ಸ್ವಲ್ಪ ನೆಗೆಟಿವ್ಸ್ ಇರುತ್ತೆ. ಸೊ ಆ ನೆಗೆಟಿವ್ಸ್ ಎಲ್ಲ ನೋಡಿ ನಾವು ಬೈ ಮಾಡೋದು ಒಳ್ಳೇದು. ಆಲ್ಮೋಸ್ಟ್ ಇವ್ನು ತಗೊಂಡಾಗಿಂದ ರೀಸೆಂಟ್ ಆಗಿ ಇದು ಏನೋ ಒಂಚೂರು ಹಾಳಾಗಿತ್ತು, ಇದು ಚೇಂಜ್ ಮಾಡ್ಸಿಯಾನೆ. ಅಂದ್ರೆ ಇಂಜಿನ್ ಮಾರ್ಕ್ ಸೆನ್ಸರ್ ಏನೋ ಹಾಳಾಗಿ ತೋರಿಸ್ತಿತ್ತು. ಸೊ ಇದು ಕಿಲ್ ಸ್ವಿಚ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಇದು ಚೇಂಜ್ ಮಾಡ್ಸೋನೆ. ಇದಕ್ಕೆ 4.5 ಏನೋ ಆಗಿದೆ. ಸೊ ಖರ್ಚು ಗಾಡಿ ತಗೊಂಡಾಗ ಬಂದೇ ಬರುತ್ತೆ, ಬರಲ್ಲ ಅನ್ನಲ್ಲ. ಬಟ್ ಈ ತರ ಹೊಸ ಗಾಡಿ ಮೇಲೆ ಇಲ್ಲ ಹೊಸ ಮಾಡೆಲ್ ಮೇಲೆ ಬೇಗ ಬಂದ್ರೆ ಗಾಡಿಗೆ ಜಾಸ್ತಿ ನೆಗೆಟಿವ್ ಬರುತ್ತೆ. ನನಗೆ ಈಗ ಎಕ್ಸ್ಪೀರಿಯನ್ಸ್ ಆಯ್ತು, ಒಂಚೂರು ಸ್ಪೀಡಲ್ಲಿ ಹೋದ್ರೆ ಗಾಡಿ ಹಿಂಗೆ ಶೇಕ್ ಆಗ್ತಿದೆ. ಅದೇ ಅನ್ಕೊಂಡೆ ಬರ್ತಾ ಯಾಕೆ ಪ್ರವೀಣ ಅವ್ರ ಮೇಲೆ ಕೊಡಿಸ್ತೀಯಾರ ಗಾಡಿನ ಅಂತ. ಅದ್ರ ರೀಸನ್ ಹಿಂಗಿದೆ ನೋಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲೈನ್ಮೆಂಟ್ ಸರಿ ಇಲ್ಲ. ಸರಿ ಇದೀರ ಮಾಡ್ಕೊಂಡು ಹೋಯ್ತಿದ್ದ ಹುಡುಗ. ಇನ್ನೂ ಒಂದು ವಿಚಾರ, ನಾನು ಯಾಕೆ ನನ್ನ ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡಿಲ್ಲ, ನನ್ನ ಫ್ರೆಂಡ್ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ದೀನಿ ಅಂದ್ರೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೈಕ್ ತಂದಿದ್ದು ಒಂದು ಬ್ಲಾಗ್ ಹಾಕಿದ್ದೀನಿ, ಅದ್ರಲ್ಲಿ ಹೋಗಿ ನೋಡಿ. ಅದ್ರಲ್ಲಿ ತೋರಿಸಿದ್ದೆ ನಾನು ಚಿನ್ ಮೌಂಟ್ ಯೂಸ್ ಮಾಡೋದು ಆಲ್ಮೋಸ್ಟ್ 180 ಡಿಗ್ರಿ 360 ಡಿಗ್ರಿ ರೊಟೇಟಬಲ್ ಅಂತ. ಅದು ವಿಡಿಯೋ ಆಗಿ ನೆಕ್ಸ್ಟ್ ಸ್ವಲ್ಪ ದಿವಸಕ್ಕೆ ಹಂಗೆ ಅದು ಲೂಸ್ ಟೈಟ್ ಮಾಡ್ತಾ ಕಟ್ ಆಗ್ಬಿಡ್ತದು. ಬಾಲ್ ಇದೆ ಗೊತ್ತಾ, ಬಾಲಿಗೆ ಔಟರ್ ಲೇಯರ್ ಬರುತ್ತೆ, ಅದು ಹಾಕಿ ಟೈಟ್ ಮಾಡುವಾಗ ಕಟ್ ಆಗ್ಬಿಡ್ತದೆ. ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 5-6 ಅಂಗಡಿಗೆ ವಿಸಿಟ್ ಕೊಟ್ಟಿದ್ದೀನಿ, ಸಿಗುತ್ತಾ ಸ್ಪೇರ್ ಸಿಗುತ್ತಾ ಅಂತ. ಇಲ್ಲ ಸರ್, ಅದು ಫುಲ್ ಸೆಟ್ಟೇ ತಗೋಬೇಕು, ನೀವು ಚೇಂಜ್ ಮಾಡಿಸ್ಬೇಕು, ಈ ಮಾಡೆಲ್ ನಮ್ಮ ಹತ್ರ ಇಲ್ಲ ಅಂದ್ರು. ನಾನು G2 ಪ್ರಾಡಕ್ಟ್ಸ್ ಅವ್ರಿಗೂ ಫೋನ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದೆ. ಅವರು ಅಷ್ಟೇ, ಇಲ್ಲ ಸರ್ ಅದು ಚೀನಾದಿಂದ ಇಂಪೋರ್ಟ್ ಆಗಿದ್ದು, ಸೊ ಅಲ್ಲಿಂದ ಈಗ ಸ್ಟಾಕ್ ಬರ್ತಿಲ್ಲ, ಬರಕ್ಕೆ ಇನ್ನೂ ಡಿಲೇ ಆಗುತ್ತೆ, ಬಟ್ ಅದು ಸಿಂಗಲ್ ಪೀಸ್ ಸಿಗೋದು ಡೌಟು, ಮತ್ತೆ ಫುಲ್ ಸೆಟ್ಟೇ ತಗೋಬೇಕು ಅಂದರು. ಆಲ್ಮೋಸ್ಟ್ ಅದು ನನಗೆ 1200 ಹಂಗೆ ಬಿದ್ದಿದೆ ಚಿನ್ ಮೌಂಟು. ಮತ್ತೆ ತಗೋಬೇಕು ಅಂದರೆ ಸುಮ್ಮನೆ ವೇಸ್ಟ್ ಆಫ್ ಮನಿ. ಸೊ ಇವತ್ತು ಇಲ್ಲಿಗೆ ಬರೋದು ಜಸ್ಟ್ ಹಂಗೆ ಸಡನ್ ಪ್ಲ್ಯಾನ್ ಆಗಿದ್ದು. ಅವೆಲ್ಲ ತಲೆಯಲ್ಲಿ ಇಟ್ಕೊಂಡು ನನ್ನ ಹತ್ರ ಸ್ಪೇರ್ ಆಗಿ ಇದು ಸ್ಟ್ರ್ಯಾಪ್ ಮೌಂಟ್ ಇದೆ, ಸ್ಟ್ರ್ಯಾಪ್ ಚಿನ್ ಮೌಂಟು, ಅದರಿಂದ ಕೆಲಸ ನಡೆಸ್ತಾ ಇದ್ದೀನಿ. ಫೈನಲಿ ಪಿ ಜಿಗೆ ಬಂದ್ವಿ ಗೈಸ್. ಇದೆಲ್ಲ ಬಿಲ್ಡಿಂಗ್ ನಮ್ಮ ಪಿ ಜಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಟಾಟಾ, ಸಿ ಯು, ಬಾಯ್.